ಇದರ ಬಗ್ಗೆ ನಮ್ಮ ಪ್ರತಿನಿಧಿ ದರ್ಶನ್ ಅಲ್ಲಿರುವಂತಹ ಸ್ಥಳೀಯರ ಬಳಿ ಮಾತನಾಡಿದ್ದಾರೆ. ಅಲ್ಲಿನ ಸ್ಥಳೀಯರು ಏನ್ ಹೇಳಿದ್ದಾರೆ ಇದರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಕೋಗಿಲಿ ಲೇಔಟ್ನಲ್ಲಿ ಒತ್ತುವರಿಯಾಗಿದ್ದಂತ ಜಾಗದ ಒಂದಷ್ಟು ಮನೆಗಳನ್ನ ಸುಮಾರು 180 ಮನೆಗಳನ್ನ ತೆರವನ್ನು ಮಾಡಿದ್ರು. ಈ ಒಂದು ತೆರವು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಾಕಷ್ಟು ಸದ್ದು ಮಾಡಿತ್ತು. ಆದ್ರೆ ಇಲ್ಲಿ ಮನೆಗಳೆಲ್ಲ ತೆರವಾಗಿತ್ತು. ತೆರವಾದ ಸಂದರ್ಭದಲ್ಲಿ ಸರ್ಕಾರ ಕೂಡ ಏನ್ ಮನೆಗಳನ್ನು ಕೊಡೋದಕ್ಕೆ ಒಂದು ಆಶ್ವಾಸನೆ ಕೊಟ್ಟಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದು. ಅದಕ್ಕೆ ಒಂದಷ್ಟು 15 ಡಾಕ್ಯುಮೆಂಟ್ ಗಳನ್ನ ಕೇಳಿದ್ರು. ಮತ್ತೆ ಇಲ್ಲಿನ ಏನು ನಿವಾಸಿಗಳೇನಿದ್ರು, ಎಷ್ಟು ವರ್ಷದಿಂದ ಇಲ್ಲಿ ನಿವಾಸಿಗಳಾಗಿದ್ರು, ಮತ್ತೆ ಎಷ್ಟು ವರ್ಷ ಆಗಿತ್ತು ಮನೆ ಕಟ್ಟಿ ಅಂತೇಳಿ ನಾನು ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಈಗ ನಮ್ಮ ಜೊತೆ ಇಲ್ಲಿನ ಸ್ಥಳೀಯರಾಗಿರ್ತಕ್ಕ ಜಬಿಯುಲ್ ಅವರಿದ್ರು, ನಾನು ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈ ಒಂದು ಸ್ಥಳದಲ್ಲಿ ತಾವು ವಾಸ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು ಸರ್? ಇಲ್ಲಿ ಇವಾಗ ನಾವು ಇಲ್ಲಿ ಮನೆ ಕಟ್ಟಿದ್ದು 9 ವರ್ಷ ಆಯಿತು. ನಾವು ಇಲ್ಲೇ ಬಾಡಿಗೆ ಮನೆಯಲ್ಲಿ ಇರೋದು. ಇಲ್ಲಿ ಬಂದು 23 ವರ್ಷ ಆಯಿತು ಸರ್. ಇವಾಗೇನೋ ಚಿಕ್ಕದಾಗಿ ಒಂದು ಮನೆ ಕಟ್ಟಿದ್ರಿ, ಎಲ್ಲ ಹೋಯ್ತು. ಪಕ್ಕ ನಾವು ಇಲ್ಲಿರೋರೆ 23 ವರ್ಷದಿಂದ ಇದ್ದೀವಿ. ಪಕ್ಕಾ ಡಾಕ್ಯುಮೆಂಟ್ ಇಲ್ಲಿದೆ ಇದೆ. ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ID ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಇದೆ ಸರ್ ನಮ್ಮ ಹತ್ರ. ಇಲ್ಲ ಬೇರೆ ಕಡೆಯಿಂದ ಬಂದು ಇಲ್ಲಿ ವಾಸ ಆಗಿದ್ದಾರೆ ಅಂತ ಹೇಳ್ತಿರುವಂತ? ಇಲ್ಲ ಸರ್, ನಮ್ಮದು ಸ್ವಂತ ಬಂದು ಯಲಹಂಕ ಸರ್. ನಾವು ಇಲ್ಲಿಗೆ ಬಂದು 23 ವರ್ಷ ಆಯಿತು. ಅಂದ್ರೆ ಬೆಂಗಳೂರಿನಲ್ಲಿ ಬೇರೆ ಕಡೆಯಿಂದ ಬಂದು ಈ ಒಂದು ಸ್ಥಳದಲ್ಲಿ ಜಾಗನ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ ಅನಧಿಕೃತ, ಹಾಗಾಗಿ ಡೆಮಾಲಿಷನ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಹಾಗಿದ್ರೆ ತಾವು ಎಷ್ಟು ವರ್ಷ ಆಯ್ತು ಸರ್ ಕರೆಕ್ಟಾಗಿ ಇಲ್ಲಿ ಮನೆ ಕಟ್ಟಿ? ಇಲ್ಲಿ ಎಲ್ಲ ಬಂದು 9 ವರ್ಷ ಆಯಿತು ಸರ್. ಅವಾಗ ಬಂದು ನಾವೇನೋ ಚಿಕ್ಕದೇ ಕಟ್ಟಿರೋದು ಸರ್, ನಾವೇನು ದೊಡ್ಡದೇನು ಕಟ್ಟಿಲ್ಲ. ನಾವು ಬಡವ್ರೆ. ನನಗೂ ಸ್ಟೋಕ್ ಹೊಡೆದಿದೆ, ಬ್ಲಡ್ ಶುಗರ್ ಇದೆ. ಏನೋ 2 ಹುಡುಗರು ಇದ್ದಾರೆ, ಸಂಪಾದನೆ ಮಾಡ್ತಾರೆ. ಏನೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್, ಅಷ್ಟೇ. ನಾವು ಎಷ್ಟು ಜನ ಮನೆಯಲ್ಲಿ ವಾಸ ಆಗಿದ್ರಿ ಸರ್ ಸುಮಾರು 9 ವರ್ಷದಿಂದನೂ? ಇಲ್ಲಿ ನಾವು, ನಮ್ಮ ಹೆಂಗಸರು, ನನ್ನ ಮಕ್ಕಳು, ನನ್ನ ಮಗಳು, ನಾವು ಇಲ್ಲಿ 3 ಜನ. 2 ಹುಡುಗರು ಬಾಡಿಗೆ ಮನೆಯಲ್ಲಿ ಮಲಗ್ತಾರೆ. ನಮ್ಮಲ್ಲಿ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ ಇದೆ ಅಂತ ಈಗ? ಹ್ಞೂ ಸರ್, ಇದೆ. ಆಧಾರ್ ಕಾರ್ಡ್ ಇದೆ, ID ಕಾರ್ಡ್ ಇದೆ, ಪಾನ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಎಲ್ಲ ಪಕ್ಕಾ ಇದೆ ಸರ್ ಇಲ್ಲಿದು. ಜೊತೆಯಲ್ಲಿ ಈ ಒಂದು ಹೊಸದಾಗಿ ಮನೆಯನ್ನ ಪಡ್ಕೊಳ್ಳೋಕೆ ಸುಮಾರು 15 ರೀತಿಯ ಡಾಕ್ಯುಮೆಂಟ್ಗಳು ಈಗ ಕೇಳಿರುವಂತದ್ದು. ಹಾಗಿದ್ರೆ ಇಷ್ಟು ಡಾಕ್ಯುಮೆಂಟ್ ಇವ್ರ ಹತ್ರ ಇದೆ ಅಂತ ನಾನು ನೋಡ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ಡಾಕ್ಯುಮೆಂಟ್ ತಮ್ಮ ಹತ್ರ ಈಗ ಸದ್ಯಕ್ಕಿದೆ ಅಂತ? ಸೊ ನೋಡ್ತಾ ಇರ್ಬೋದು, ಡಾಕ್ಯುಮೆಂಟ್ಸ್ ಕೂಡ ಈಗ ತೋರಿಸ್ತಾ ಹೋಗ್ತಾರೆ. ಅಂದ್ರೆ ಎಷ್ಟು ಡಾಕ್ಯುಮೆಂಟ್ಸ್ ಇವ್ರ ಬಳಿ ಇದೆ. ಯಾಕಂತಂದ್ರೆ ಆಧಾರ್ ಕಾರ್ಡ್ ಇರ್ಬೋದು, ಮತ್ತೆ ಇಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿ ಪ್ಯಾನ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಇವೆಲ್ಲ ಸೊ ತುಂಬಾ ಪ್ರಮುಖ ಆಗ್ತದೆ. ಯಾಕಂದ್ರೆ ಮನೆ ಪಡ್ಕೊಡೋದಕ್ಕೆ ಅರ್ಹತೆಗೆ ಅಂತ. ಅದಕ್ಕೋಸ್ಕರನೇ ಈ ಒಂದು ಡಾಕ್ಯುಮೆಂಟ್ ಗಳನ್ನೆಲ್ಲ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ನಾವು ನೋಡ್ತಾ ಇರ್ಬೋದು, ಅವರು ಏನ್ ಇಲ್ಲಿ ಇರ್ತಕ್ಕಂಥ ವಾಸವಾಗಿದ್ರೆ ಅವ್ರು ಒಂದೊಂದು ಡಾಕ್ಯುಮೆಂಟ್ ಅನ್ನ ಕೊಡ್ತಾ ಹೋಗ್ತಾ ಇದಾರೆ. ನಾವು ನೋಡ್ತಾ ಇರ್ಬೋದು, ಇದರಲ್ಲಿ ಸುಮಾರು ಒಂದು 15 ಡಾಕ್ಯುಮೆಂಟ್ ಪ್ರಮುಖವಾಗ್ತದೆ. ನೋಡ್ತಾ ಇರ್ಬೋದು, ಇದು ಆಧಾರ್ ಕಾರ್ಡ್ ಅನ್ನ ಈಗ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಈ ಆಧಾರ್ ಕಾರ್ಡ್ ಅಲ್ಲಿ ನೋಡಿ, ಇಲ್ಲಿ ಆಧಾರ್ ಕಾರ್ಡ್ ಏನಿದೆ, ಈ ಒಂದು ಆಧಾರ್ ಕಾರ್ಡ್ ಅನ್ನು ಕೊಟ್ಟಿರ್ತಾರೆ. ಆಧಾರ್ ಕಾರ್ಡ್ ಅಲ್ಲಿ ಅವರ ಮಗ ಇರ್ಬೋದು, ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅಡ್ರೆಸ್ ಕೂಡ ನೋಡ್ತಾ ಇರ್ಬೋದು. ಅಡ್ರೆಸ್ ಅಲ್ಲಿ ಕೂಡ ಕೋಗಿಲಿ ಲೇಔಟ್ ಅಂತಾನೆ ಇರ್ತಕ್ಕಂಥ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಡ್ರೆಸ್ ಅಲ್ಲಿ ಕೂಡ ಕೋಗಿಲಿ ಲೇಔಟ್ ಅಂತಾನೆ ಆ ಒಂದು ಅಡ್ರೆಸ್ ಅನ್ನ ಇರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು, ಇದು ಒಂದು ಮಗ ಇರ್ಬೋದು, ಮತ್ತೆ ಇದೇ ರೀತಿಯಾಗಿ ಮಗಳ ಒಂದು ಆಧಾರ್ ಕಾರ್ಡ್ ಇರ್ಬೋದು. ಮಗಳ ಆಧಾರ್ ಕಾರ್ಡ್ ಅಲ್ಲಿ ಕೂಡ ಕೋಗಿಲು ಅಂತ ಇರ್ತಕ್ಕಂಥ, ಯಾಕಂದ್ರೆ ಮಗ ಅನ್ನೋದಕ್ಕೂ ಇಲ್ಲಿ ವಾಸ ಆಗಿರ್ತಕ್ಕಂಥ ತಂದೆ ತಾಯಿಯವರ ಒಂದಷ್ಟು ಏನು ಅಡ್ರೆಸ್ ಏನಿದೆ, ಅಡ್ರೆಸ್ ತುಂಬಾ ಪ್ರಮುಖ ಆಗ್ತದೆ. ಅದ್ರಲ್ಲೂ ಕೂಡ ನೋಡ್ತಾ ಇರ್ಬೋದು, ಇದ್ರಲ್ಲೂ ಕೂಡ ಹಸೀನಾ ಅಂತಕ್ಕಂಥವ್ರು ಕೂಡ ಕೋಗಿಲಿ ಲೇಔಟ್ ಅಂತಾನೆ ಇರ್ತಕ್ಕಂಥ. ಕೋಗಿಲಿ ಲೇಔಟ್ ಅಂದ್ರೆ ಈ ಒಂದು ಸ್ಥಳವನ್ನು ಸುಮಾರು 3 ರೀತಿಯಾಗಿ ಹೆಸರು ಕರೀತಾನೆ. ಕೋಗಿಲಿ ಲೇಔಟ್ ಅಲ್ಲೇ ಸುಮಾರು ರೀತಿಯಾಗಿ ಒಂದು ಹೆಸರನ್ನು ಕರೀತಾರೆ. ಅಂದ್ರೆ ಫಕೀರ್ ಕಾಲೋನಿ ಮತ್ತೆ ಟಿಪ್ಪು ಕಾಲೋನಿ ಅಂತಾನು ಕೂಡ ಈ ಒಂದು ಕಾಲೋನಿಯನ್ನು ಕೇಳ್ತಾರೆ. ನೋಡ್ತಿರೋ ಜೊತೆಯಲ್ಲೇ ಇದು ಕೂಡ 1984 ಅಂದ್ರೆ ಅವ್ರು ಹುಟ್ಟಿದ ವರ್ಷ. ಆದ್ರೆ ಜೊತೆಯಲ್ಲಿ ಜಬಿಯುಲ್ ಅಂತಕ್ಕಂಥವ್ರು ನಮ್ಮ ಜೊತೆ ಈಗ ಮಾತಾಡಿರಲ್ಲ, ಅವರು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಅವರ ಒಂದು ಅಡ್ರೆಸ್ ಕೂಡ ಕೋಗಿಲಿ ಲೇಔಟ್, ಶ್ರೀನಿವಾಸಪುರ ರಸ್ತೆ, ಕೋಗಿಲಿ ಲೇಔಟ್ ಅಂತಾನೆ ಇರ್ತಕ್ಕಂಥದ್ದು. ಜೊತೆಲೆ ನೋಡಿ ಪಾನ್ ಕಾರ್ಡ್ ಕೂಡ ನೋಡ್ತೇವೆ. ಈ ಒಂದು ಪಾನ್ ಕಾರ್ಡ್ ಅಲ್ಲೂ ಕೂಡ ಅವರ ಒಂದು ಹೆಸರನ್ನೇ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಪ್ರತಿ ಒಂದು ಮನೆಯನ್ನು ಕಟ್ಟಬೇಕಾದ್ರೂ ಕೂಡ ಒಂದು ಪ್ರಮುಖ ಒಂದು ಅಡ್ರೆಸ್ ಕೂಡ ಮುಖ್ಯ ಆಗ್ತದೆ. ಇನ್ನ ವೋಟರ್ ID ನೋಡ್ತಾ ಇರ್ಬೋದು. ವೋಟರ್ ID ಕೂಡ ಜಬಿಯುಲ್ ಅವರ ವೋಟರ್ ID ಅಲ್ಲೂ ಕೂಡ ಕೋಗಿಲಿ ಲೇಔಟ್ ಬೆಂಗಳೂರು ಅಂತಾನೆ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಸ್ಥಳದಲ್ಲಿ ಅವರು ಸುಮಾರು ವರ್ಷಗಳಿಂದ ವಾಸ ಮಾಡ್ಕೊಂಡು ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ತಿಳಿತಿರುವಂಥದ್ದು. ಆದ್ರೆ ಇನ್ನು ಅವರ ಪತ್ನಿ ಏನಿದೆ, ಅವರ ಒಂದು ಇದು ಪಾನ್ ಕಾರ್ಡ್ ಏನಿದೆ, ಪಾನ್ ಕಾರ್ಡ್ ಅಲ್ಲಿ ಕೂಡ
ಸಹ ಇದರಲ್ಲೂ ಅವ್ರದ್ದೇ ಇರ್ತಕ್ಕಂಥದ್ದು, ಅಂದ್ರೆ ಇದು ಒಂದು ಅಡ್ರೆಸ್ ಕೂಡ ಇರ್ತಕ್ಕಂಥದ್ದು. ಮತ್ತೆ ಗ್ಯಾಸ್ ಬಿಲ್ ನೋಡ್ತಾ ಇರ್ಬೋದು. ಸುಮ್ಮನೆ ಅಂದ್ರೆ ಗ್ಯಾಸ್ ಬಿಲ್ ಏನಿದೆ ನೋಡ್ತಾ ಇರೋ, ಅದು ಗ್ಯಾಸ್ ಅನ್ನ ಯಾವಾಗಲಿಂದ ಈ ಒಂದು ಇದಕ್ಕೆ ಅಡ್ರೆಸ್ಗೆ ತರ್ಸ್ಕೊಂತ ಇರೋ ಅನ್ನೋದಕ್ಕೆ ಇವರ ಈ ಒಂದು ಡೇಟ್ ಅನ್ನು ನೋಡೋದಾದ್ರೆ ಸುಮಾರು 2021 ಸಹ ಇಲ್ಲಿ ತೆಗೆದುಕೊಳ್ತಾ ಇದಾರೆ ಅಂತ ಸಹ ಗೊತ್ತಾಗ್ತಾ ಇರುವಂತದ್ದು. ಅದರಲ್ಲೂ ಸಹ ಒಂದು ಗ್ಯಾಸ್ ಬಿಲ್ ನ ಅಡ್ರೆಸ್ ಕೂಡ ಇದೇ ಇರ್ತಕ್ಕಂಥದ್ದು. ಮತ್ತೆ ಜೊತೆಯಲ್ಲಿ ಇನ್ನ ಯೂನಿಯನ್ ಬ್ಯಾಂಕ್ ಒಂದು ಏನು ಪಾಸ್ಬುಕ್ ಇದೆ, ಒಂದು ಪಾಸ್ಬುಕ್ ನಲ್ಲೂ ಕೂಡ ಇದೇ ರೀತಿಯಾದಂತ ಅಡ್ರೆಸ್ ಕೂಡ ಮೆನ್ಷನ್ ಆಗಿರ್ತಕ್ಕಂಥದ್ದು. ಮತ್ತೆ ರೇಷನ್ ಕಾರ್ಡ್ ನೋಡ್ತಾ ಇರಬಹುದು. ರೇಷನ್ ಕಾರ್ಡ್ ಅಲ್ಲೂ ಸಹ ಏನ್ 3 ಮಕ್ಕಳು ಅಂದ್ರೆ ಅಫ್ತಾಬ್, ಅರ್ಬಾದ್ ಮತ್ತು ಜಬೀಲ್ ಏನಿದ್ರೆ ಮತ್ತೆ ಹಸೀನ್ ಅಂತಕ್ಕಂಥವ್ರು ಸೇಮ್ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು. ಏನೆಲ್ಲ ಆಧಾರ್ ಕಾರ್ಡ್ ಇದೆ, ಏನೇನಿದೆ, ಈ ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ಇರ್ತಕ್ಕಂಥದ್ದು. ಸರ್ ಮತ್ತೊಂದು ಏನಂತಂದ್ರೆ ತಮ್ಮ ಒಂದಷ್ಟು ಆರೋಪಗಳಿದ್ದು ತಾವು ಬೇರೆ ಕಡೆಯಿಂದ ಬಂದಿರ್ತಕ್ಕಂಥವ್ರು, ಹಾಗಾಗಿ ಇವ್ರಿಗೆ ಮನೆ ಕೊಡೋದು ಹೇಗೆ ಅಂತಕ್ಕಂಥದ್ದು ಕೂಡ ಕೇಳ್ತಾ ಇರುವಂತದ್ದು. ಸರ್ ನಾವು ಇಲ್ಲಿ ಬಂದು 23 ವರ್ಷ ಆಯಿತು ಸರ್. ನಮ್ಮದು ಬಂದು ಸ್ವಂತ ಯಲಹಂಕ ಸರ್. ಯಲಹಂಕಲ್ಲಿ ನಮ್ಮಪ್ಪ ಅವರು ಇರೋವಾಗ ನಮ್ಮದು ಆಸ್ತಿ ಎಲ್ಲ ಹೊರಟೋಯ್ತು. ನಾವು ಇವಾಗ ಇಲ್ಲಿ ಬಂದು ವಾಸ ಇರೋದು 23 ವರ್ಷದಿಂದ. ಇಲ್ಲಿ ಬಾಡಿಗೆ ಮನೆಗೆ ಇದ್ರಿ, ಇಲ್ಲಿ ಬಂದು ಒಂದು ಚಿಕ್ಕದಾಗ ಒಂದು ಮನೆ ಕಟ್ಟಿದ್ರಿ 9 ವರ್ಷದಿಂದ. ಏನು ಹೇಳಿಲ್ಲ, ಏನು ಮಾಡಿಲ್ಲ, ಎಲ್ಲ ಬಂದು ಉಲ್ಡಾಕ್ಬಿಟ್ರು ಸರ್. ನಾವು ನಮ್ಮ ಮಕ್ಕಳೆಲ್ಲ ಇಲ್ಲೇ ಬೆಳೆದಿರೋದು, ಹುಟ್ಟಿರೋದು ಎಲ್ಲ. ಏನಿದ್ರು ಅಂದ್ರೆ ಹುತ್ತೂರಿ ಮನೆ ಕಟ್ಕೊಂಡಿದ್ರು, ಅವರೆಲ್ಲ ಕೂಡ ಹೇಳ್ತಾ ಇರ್ತಕ್ಕಂಥ ಮಾತು. ಅದ್ರ ಜೊತೆಯಲ್ಲಿ ಈ ಒಂದು ಸ್ಥಳ ಏನು ಮನೆ ಕಟ್ಟಂತ ಸಂದರ್ಭದಲ್ಲಿ ಸರ್ಕಾರಿ ಜಾಗ ಅನ್ನೋದು ಕೂಡ ಗೊತ್ತಿರ್ಲಿಲ್ಲ. ಹಾಗಾಗಿ ನಾವು ಬೇರೆಯವ್ರು ಕಟ್ತಾ ಇದ್ರು ಅಂತ ಹೇಳಿ ನಾವು ಸಹ ಕಟ್ಟಿದೀವಿ ಅಂತಾನೆ ಹೇಳ್ತಾ ಇರುವಂತದ್ದು. ಅಂದ್ರೆ ಈಗಾಗ ಸರ್ಕಾರ ಏನ್ ಎಚ್ಚೆತ್ಕೊಂಡು ಅಂದ್ರೆ ಇವ್ರಿಗೆ ಮನೆಯನ್ನ ಸೂರನ್ನ ಕಲ್ಪಿಸ್ಕೊಡ್ತೀನಿ ಅಂತ ಹೇಳಿತ್ತು. ಹಾಗಾಗಿ ಇನ್ನೂ ಏನೇನ್ ಡಾಕ್ಯುಮೆಂಟ್ ಗಳನ್ನ ಕೇಳ್ತಾರೆ, ಮತ್ತೆ ಇನ್ನು ಈ ಒಂದು ಸೂರನ್ನ ಕಲ್ಪಿಸ್ಕೊಡು ಎಷ್ಟು ದಿನ ಆಗ್ತದನ್ನು ಸಹ ಕಾದ್ ನೋಡ್ಬೇಕಾಗಿರುವಂತದ್ದು. ಅದ್ರ ಜೊತೆಯಲ್ಲಿ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿದೆ. ಅಂದ್ರೆ ಇವರೆಲ್ಲ ಬೇರೆ ಕಡೆಯಿಂದ ವಲಸೆ ಬಂದು ವಾಸ ಆಗಿರ್ತಕ್ಕಂಥದ್ದು, ಅವ್ರಿಗೆಲ್ಲ ಹೇಗ್ ಕೊಡಬೇಕಂತಕ್ಕಂಥ. ಬಟ್ ಇಲ್ಲಿರ್ತಕ್ಕಂಥ ಸ್ಥಳೀಯರ ಮತ್ತು ಇದೇ ಒಂದು ಸ್ಥಳದಲ್ಲಿ ಸುಮಾರು ವರ್ಷಗಳಿಂದ ನಾನು ವಾಸವಾಗಿದ್ದೀನಿ ಅಂತಕ್ಕಂಥದ್ದು ಇಲ್ಲಿನ ಸ್ಥಳೀಯರ ಅಂದ್ರೆ ನಿವಾಸಿಗಳ ಆಗ್ರಹ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನಡಾಫ್ ಜೊತೆ ದರ್ಶನ್ ಎಲ್ವಾಡು, ಜನತಾ ಟಿವಿ.